ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ಟೈಮು ಇವತ್ತು ಅನ್ಯೂಶಲ್ ಆಗಿದೆ. 3:48 ಅಂದರೆ 3:50 ಆಲ್ಮೋಸ್ಟ್. ಸೊ ಇವತ್ತು ಡೇಟ್ ಬಂದು 28th ಆ್ಯಂಡ್ ನಾವು ಮೈಸೂರು ಹೋಗ್ತಾ ಇದ್ದೀವಿ ಆ್ಯಂಡ್ ಇಟ್ಸ್ ಫೈನಲಿ ಹ್ಯಾಪನಿಂಗ್. ಇನ್ನು ನನಗೆ ನಿದ್ದೆ ಎಲ್ಲ ಇದ್ದೀನಿ. ಸೊ ಬೇಗ ಸೀನ್ ಹೇಳ್ಬಿಡ್ತೀನಿ. ಜಾಸ್ತಿ ಹೊತ್ತು ರೆಕಾರ್ಡ್ ಮಾಡೋಕ್ಕಾಗಲ್ಲ, ಎಲ್ಲ ಮತ್ತೆ ವಾಪಸ್ ಪ್ಯಾಕ್ ಮಾಡಬೇಕು. ಆ್ಯಸ್ ಯು ಆಲ್ ನೋ, ಇನ್ಸ್ಟಾಗ್ರಾಮಿಂದ ಬಂದಿದ್ದರೆ ನಿಮಗೆ ಗೊತ್ತೇ ಇರುತ್ತೆ, ಐ ಆಮ್ ಗೋಯಿಂಗ್ ಫಾರ್ ಮೈಸೂರು ಅಂತ. ಒಬ್ಬರನ್ನ ಮೀಟ್ ಆಗೋಕ್ಕೆ, ಅವ್ರ ಜೊತೆ ಒಂದು ವರ್ಕೌಟ್ ಸೆಷನ್ ಮಾಡೋಕ್ಕೆ ಮೈಸೂರಿಗೆ ಹೋಗ್ತಾ ಇದ್ದೀವಿ ಆ್ಯಂಡ್ ವೆರಿ ಎಕ್ಸೈಟೆಡ್. ಪ್ಲ್ಯಾನ್ಸ್ ಏನಿಲ್ಲ, ಬ್ಯಾಗ್ ಹಾಕ್ಕೊಂಡಿದ್ದೀವಿ, ರೈಲ್ವೆ ಸ್ಟೇಷನ್ಗೆ ಹೋಗಬೇಕು. 5:45ಗೆ ಟ್ರೈನ್ ಇದೆ. ನಾನು ಸ್ವಲ್ಪ ಬೇಗನೆ ಬಿಡೋಣ ಅಂದ್ಕೊಂಡೆ, ಬಟ್ ಹೋಗೋಕ್ಕೆ ಕ್ಯಾಬು, ಆಟೋ ಇಲ್ಲ ಬಸ್ಸು ಸಿಗುತ್ತೆ ಅನ್ನೋದು ಡೌಟ್ ಇತ್ತು. ಅಷ್ಟು ಬೆಳಗ್ಗೆಗೆ 4 o'clockಗೆ ಟ್ರೈನ್ ಇತ್ತು, ಅಂದರೆ ಇಷ್ಟೊತ್ತಿಗೆ ನಾನಾಗಲೇ ರೈಲ್ವೆ ಸ್ಟೇಷನಲ್ಲಿ ಇರಬೇಕಿತ್ತು. ಅಲ್ಲಿ ಹೋಗಿ ಮೀಟ್ ಆಗೋಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ, ಅದೇನು ಅಂತ ತೋರಿಸ್ತೀನಿ. ಅದಕ್ಕೆ ಸ್ವಲ್ಪ ಬೇಗ ಹೋಗ್ತಾ ಇದ್ದೀವಿ. ವೆರಿ ಎಕ್ಸೈಟೆಡ್. ಇದು ಸೆಕೆಂಡ್ ಟೈಮ್ ಅನ್ಸುತ್ತೆ ನಾನು ಮೈಸೂರಿಗೆ ಹೋಗ್ತಾ ಇರೋದು. ಫಸ್ಟ್ ಟೈಮ್ ಹೋಗಿರೋದು ಪ್ಯಾಲೇಸ್ ಒಂದೇ ಜ್ಞಾಪಕ ಇರೋದು, ಇನ್ನೇನು ಜ್ಞಾಪಕ ಇಲ್ಲ. ಲೆಟ್ಸ್ ಸಿ ಹೌ ಇಟ್ ಗೋಸ್. ಇವತ್ತೇ ವರ್ಕೌಟ್ ಕೂಡ ಮಾಡ್ತಾಯಿದ್ದೀವಿ. ಎಲ್ಲ ಪ್ಯಾಕ್ ಮಾಡಿದ್ದೀನಿ, ಎಲ್ಲ ತೊಗೊಂಡಿದ್ದೀವಿ. ಜಾಸ್ತಿ ಮಾತಾಡಬೇಡ, ವಿಲ್ ಕೀಪ್ ಗೋಯಿಂಗ್. ಆ್ಯಂಡ್ ಇನ್ನು ಸ್ವಲ್ಪ ಕ್ಲಿಪ್ಸ್ ಎಲ್ಲ ನಾನು ಐಫೋನಲ್ಲಿ ತೆಗಿತಾ ಇದ್ದೀನಿ, ಯಾಕೆಂದರೆ ಇದರಲ್ಲಿ ವ್ಲಾಗ್ ಮಾಡೋಕ್ಕಾಗಲ್ಲ ಈ ಲೆನ್ಸಲ್ಲಿ. ಸೊ ಲೆಟ್ಸ್ ಗೋ ಆ್ಯಂಡ್ ಸಬ್ಸ್ಕ್ರೈಬ್ ಇಫ್ ಯು ವಾಚಿಂಗ್ ಆ್ಯಂಡ್ ಕೀಪ್ ವಾಚಿಂಗ್ ಟಿಲ್ ದ ಎಂಡ್. ನನಗೆ ಗೊತ್ತು, ಯಾಕೆಂದರೆ ನಾನು ಎಡಿಟ್ ಮಾಡೋದಲ್ವ. ವಿಡಿಯೋ ವಿಲ್ ಆಲ್ವೇಸ್ ಬಿ ನೈಸ್ ಆ್ಯಸ್ ಎವರ್. ಸೊ ಎಸ್, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕೀಪ್ ವಾಚಿಂಗ್. ಇದನ್ನು 2 ಪಾರ್ಟಾಗಿ ಡಿವೈಡ್ ಮಾಡ್ತೀನಿ. ಚಾಪ್ಟರ್ 1, ಚಾಪ್ಟರ್ 2. ಲೆಟ್ಸ್ ಗೋ. ಥ್ಯಾಂಕ್ ಯು. We are on train and let's go. Welcome to Mysore. Vintage Mysore. ಏನು ಆಲಿಬಾಬಾ ಇದ್ದಂಗಿದೆ ಗುರು. ರೂಮ್ ಹತ್ರ ಬಂದಿದ್ದೀವಿ. ಹೋಗಿ ಚೆಕ್-ಇನ್ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಡು. ಇಲ್ಲಿ ಹಿಟ್ ಜಿಮ್. ಬೆಳಗ್ಗೆಯಿಂದ ಏನೂ ಮಾತಾಡಿಲ್ಲ, ಯಾಕೆಂದರೆ ವಿ ಆರ್ ಟ್ರಾವೆಲಿಂಗ್. ಸೊ ಫೈನಲಿ ಇವಾಗ ರೂಮಲ್ಲಿಂದ ಜಿಮ್ಗೆ ಹೊರಡ್ತಾ ಇದ್ದೀವಿ. ಇಷ್ಟು ದಿನದಿಂದ ಏನಕ್ಕೆ ಕಾಯ್ತಾ ಇದ್ವು ಆ್ಯಂಡ್ ದ ಟೈಮ್ ಈಸ್ ಹಿಯರ್. ಬರೋದೇ ಅನಿಸುತ್ತೆ ಮೆಸೇಜು. ಅವರು 2:30ಗೆ ಬರೋಕ್ಕೆ ಹೇಳಿದ್ರು. ಇಟ್ಸ್ ಆಲ್ಮೋಸ್ಟ್ 2. ಇಲ್ಲಿಂದ ಆಟೋಲ್ಲಿ ಜಿಮ್ ಹತ್ರ ಹೋಗಿ ವಿಲ್ ಹಿಟ್ ಆರ್ಮ್ಸ್. ಸೊ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಆರ್ಮ್ಸ್ ಹೊಡಿತಾ ಇರೋದು ಅನಿಸುತ್ತೆ, ಯಾಕೆಂದರೆ ಪುಷ್ಪುಲ್ಲೆಗ್ ಹೊಡಿತಿದ್ದೆ. 4 ಡೇಸ್ ಸ್ಪ್ಲಿಟ್ ಮಾಡ್ತಾಯಿದ್ದೀನಿ. ಡೆಡಿಕೇಟೆಡ್ ಆರ್ಮ್ ಡೇ ನಾನು ಇವತ್ತು ಮಾಡಿಲ್ಲ. ದಿಸ್ ವಿಲ್ ಬಿ ದ ಫಸ್ಟ್ ಆರ್ಮ್ ಡೇ ಆಫ್ ಮೈ ಲೈಫ್ ಆ್ಯಂಡ್ ಸಮಥಿಂಗ್ ಯೂನಿಕ್. ಎಲ್ಲ ಏನೋ ಅಂತಾರೆ, ಡೆಸ್ಟಿನಿ ಅಂತಾರಲ್ಲ, ಎಲ್ಲ ಒಂದೇ ಕಡೆ ಕನೆಕ್ಟ್ ಆಗೋ ಥರ. ಸೊ ಆ ಥರ ಆಗ್ತಿದೆ. ನನಗೆ ಬೆಳಗ್ಗೆಯಿಂದ ನೀರು ಸರಿ ಇಲ್ಲ, ಊಟನೂ ಸರಿಯಾಗಿಲ್ಲ. ಯಾಕೆ ಅಂದರೆ ಅಲ್ಲಿ ಮೇಲೆ ಚಾಮುಂಡಿ ಬೆಟ್ಟಕ್ಕೆ ಹೋದಾಗ ಫುಲ್ ಕ್ಯೂ ಇತ್ತು. ನೀರು ಕುಡಿದ್ರೆ ವಾಶ್ರೂಮ್ಗೆ ಹೋಗೋಕ್ಕಾಗಲ್ಲ ಕ್ಯೂ ಅಲ್ಲಿ. ಊಟ ತಿನ್ಕೊಂಡು ಹೋಗಿಲ್ಲ, ಬೇಗ ಬರ್ಬೋದು ಬಿಡು ಅಂತ. ನಾವು ಬಂದಿದ್ದು 12:40 ಆಗಿತ್ತು ರೂಮ್ ಒಳಗಡೆ ಕಾಲಿಟ್ಟಾಗ. ಏನೋ ಒಂದು ದೋಸೆ ತಿನ್ಕೊಂಡು ಬಂದುಬಿಟ್ಟೆ. ಬಟ್ ಎನಿವೇಸ್ 2 ಸ್ಕೂಪ್ ಪ್ರೋಟೀನ್ ಪೌಡ್ರ್ ತಂದಿದ್ದೆ, ಅದು ತಿಂದೆ. ಮತ್ತು ಬೆಳಗ್ಗೆ ಒಂದು ಪ್ರೋಟೀನ್ ಬಾರ್ ತಿಂದಿದ್ದೆ. ಸೊ ಎನಿವೇಸ್ ಇಟ್ಸ್ ಓಕೆ. ಈಗ ಹೋಗಿ ಒಂದೊಳ್ಳೆ ಕ್ರೇಜಿ ಆರ್ಮ್ ವರ್ಕೌಟ್ ಮಾಡೋಣ. ಹೋಗಿ ಕ್ರೇಜಿಯಾಗಿ ವರ್ಕೌಟ್ ಹೊಡೆಯೋಣ ಆ್ಯಂಡ್ ನಿಮ್ಮನ್ನು ಜಿಮ್ಮಲ್ಲಿ ಮೀಟ್ ಆಗ್ತೀನಿ. ಬಾಯ್.
ಸೊ ದಿಸ್ ಇಸ್ ವಿಜಯ್. ನಾವು ಇಷ್ಟೊತ್ತು ಹೇಳಿದ್ನಲ್ಲ ಇವರೇ ಅದು. ವಿ ಕೇಮ್ ಟು ಮೀಟ್ ಹಿಮ್ ಆ್ಯಂಡ್ ಇವ್ರ ಜೊತೆ ಒಂದು ವರ್ಕೌಟ್ ಮಾಡೋಣ ಅಂತ ಅಲ್ಲಿಂದ ಬಂದಿದ್ದೀವಿ. ಸೊ ಫೈನಲಿ ವಿ ಮೇಡ್ ಇಟ್ ಕ್ಲಿಯರ್. ಸೊ ಬ್ರೋ, ಇಂಟ್ರೊಡ್ಯೂಸ್ ಯೋರ್ಸೆಲ್ಫ್. ಏನೋ ಹೇಳ್ಬೇಕು ಏನಂದ್ರೆ, ಸುಮ್ಮನೆ ನಿಮ್ದು ಅಕೌಂಟ್ ನೋಡಿದೆ ಫಸ್ಟ್. ಓಕೆ. ಅಕೌಂಟ್ ನೋಡಿದ ತಕ್ಷಣ ಲೈಕ್ ಹಂಗೆ ರ್ಯಾಂಡಮ್ ಆಗಿ ಬಂತು ಫೀಡ್ ಅಲ್ಲಿ. ಸೊ 10Kದು ಒಂದು ವಿಡಿಯೋ. ಸೊ ನಾವು ಯಾಕೆ ಟ್ರೈ ಮಾಡಬಾರ್ದು, ಒಂದು ಕಮೆಂಟ್ ಹಾಕೋಣ ಬನ್ನಿ ಮೈಸೂರಿಗೆ ಅಂತ ಹಾಕಿದ್ದೆ ನಾನು. ನಮ್ಮನ್ನೆಲ್ಲ ಯಾರು ಕರೀತಾರೆ, ಯಾಕಂದ್ರೆ ಇವಾಗ ಸ್ಟಾರ್ಟಿಂಗ್ ಅಲ್ಲ. ಸೊ ಐ ಡಿಡೆಂಟ್ ಎಕ್ಸ್ಪೆಕ್ಟೆಡ್ ದಟ್. ಸೊ ಮೆನ್ಷನ್ ಆದ್ಮೇಲೆ ತುಂಬಾನೇ ಸರ್ಪ್ರೈಸ್ ಅನಿಸ್ತು. ಸೊ ನನಗೆ ಫುಲ್ ಲೈಕ್ ಸಡನ್ ಆಗಿ ಯಾರೋ ಇವಾಗ ನೋಡಿ, ನೀವು 2 ದಿನ 3 ದಿನ ಮುಂಚೆ ಯು ಡಿಡ್ ನೋ ಹೂ ಐ ಆಮ್. ನನಗೂ ನೀವು ಯಾರು ಅಂತ ಗೊತ್ತಿಲ್ಲ. ಸೊ ಇಟ್ಸ್ ಟೋಟಲಿ ರ್ಯಾಂಡಮ್ ಅಂಡ್ ದಟ್ಸ್ ಹೌ ವಿ ಪೀಪಲ್ ಕನೆಕ್ಟ್ ಅಲ್ವಾ. ಸೊ ಇಂಟ್ರೊಡ್ಯೂಸ್ ಯೋರ್ಸೆಲ್ಫ್ ಬ್ರೋ, ನಿನ್ನ ಬಗ್ಗೆ ನೀನು ಹೇಳು. ಸೊ ಅದೇ, ನಾನು ಇಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ, ಫಿಟ್ನೆಸ್ ಟ್ರೈನರ್ ಆಗಿ ಮಾಡ್ತಾ ಇದ್ದೀನಿ. ಸೊ ಹಿಂಗೆ ರ್ಯಾಂಡಮ್ ಆಗಿ ಎಲ್ಲರ ಜೊತೆ ಕೊಲಾಬ್ ಮಾಡಬೇಕು ಅಂತ ತುಂಬಾನೇ ಇಷ್ಟ. ಸೊ ಇದು ನಂದು ಫಸ್ಟ್ ಕೊಲಾಬ್. ಸೊ ತುಂಬಾನೇ ಎಕ್ಸೈಟೆಡ್ ಆಗಿದ್ದೀನಿ. ಸೊ ಬ್ಯಾಕ್ ಗ್ರೌಂಡ್ ಅಲ್ಲಿ ವಾಯ್ಸ್ ಓವರ್ ಕೊಡ್ತಾ ಇದೆ. ಸೊ ಇದೇ ನನ್ನ ಫಸ್ಟ್ ವಿಡಿಯೋ ಆಗಿರುತ್ತೆ, ಫೇಸ್ ಟು ಫೇಸ್ ಲೈಕ್ ಜೊತೆಗೆ ಮೈಕ್ ಜೊತೆಗೆ ಮಾತಾಡ್ತಾ ಇರೋದು. ಸೊ ಬ್ರೋದು ಇನ್ಸ್ಟಾಗ್ರಾಮ್ ಹ್ಯಾಂಡಲ್ಲು ಇಲ್ಲೇ ಸ್ಕ್ರೀನ್ ಮೇಲೆ ಹಾಕ್ತೀನಿ, ಡಿಸ್ಕ್ರಿಪ್ಷನ್ ಹಾಕ್ತೀನಿ. ಮೇಕ್ ಶೋರ್ ಯು ಫಾಲೋ. ಆ್ಯಂಡ್ ಬ್ರೋ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ, ಫಾಲೋ ಮಾಡಿ. ಬಿಕಾಸ್ ಏನೋ ಯಾರಿಗೂ ಗೊತ್ತು ಅವ್ರ ಕೇಪಬಿಲಿಟಿ ಏನಿರುತ್ತೆ, ಅವರು ನಾಲೆಡ್ಜ್ ಏನಿರುತ್ತೆ ಅಂತ. ಆ್ಯಂಡ್ ಈಸ್ ವರ್ಕಿಂಗ್ ಫಾರ್ 6 years. 6 years ವರ್ಕೌಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಈಸ್ ವೇ ಟು ಸೀನಿಯರ್ ದೆನ್ ಮಿ. ನಾನು 2.5 years ಅಷ್ಟೇ ವರ್ಕೌಟ್ ಮಾಡಿರೋದು. ಆ್ಯಂಡ್ ಈಸ್ ಎ ಟ್ರೈನರ್. ಅವರು ಇನ್ಸ್ಟಾಗ್ರಾಮಲ್ಲಿ ಕೂಡ ನೀವು ಫಾಲೋ ಮಾಡ್ಬೋದು. ಅವರು ಅದ್ರ ಬಗ್ಗೆನೂ ಕಂಟೆಂಟ್ ಹಾಕ್ತಾರೆ. ಮೇಕ್ ಶೋರ್ ಯು ಫಾಲೋ. ಆ್ಯಂಡ್ ಫ್ಯೂಚರಲ್ಲಿ ಯೂಟ್ಯೂಬ್ ಓಪನ್ ಮಾಡ್ತಾರೆ, ಅವಾಗ ನಾನು ಸ್ಟೋರಿ ಇನ್ನೊಂದು ಯೂಟ್ಯೂಬ್ ಅಲ್ಲಿ ಇನ್ನೊಂದು ಕೊಲಾಬ್ ಮಾಡ್ತೀವಿ. ಅವಾಗ ಬೆಂಗಳೂರು ಬನ್ನಿ. ಅವಾಗ ಬೆಂಗಳೂರಿಗೆ ನಾನೇ ಬರ್ತೀನಿ. ಬೆಂಗಳೂರು ಬರ್ತಾರೆ, ಅಲ್ಲಿ ವಿಡಿಯೋ ಮಾಡೋಣ. ಆ್ಯಂಡ್ ಇವಾಗ ಆರ್ಮ್ಸ್ ವರ್ಕೌಟ್ ಇದೆ. ಫಸ್ಟ್ ಇನ್ನೊಂದು ಹೆಂಗೆ ಗೊತ್ತಾ ಬ್ರೋ, ಸ್ಪೆಷಲ್ಲು, ನಾನು ಲೈಫಲ್ಲಿ ಆರ್ಮ್ಸ್ ಹೊಡೆದಿಲ್ಲ. ಬೈಸಿಪ್ ಒಂದಿನ, ಟ್ರೈಸಿಪ್ ಒಂದಿನ ಹೊಡೆದಿರೋದು. ಸೊ ದಿಸ್ ವಿಲ್ ಬಿ ಮೈ ಫಸ್ಟ್ ಆರ್ಮ್ ವರ್ಕೌಟ್ ಆ್ಯಂಡ್ ಇಟ್ಸ್ ವಿತ್ ವಿಜಯ್. ಫುಲ್ ಬ್ಲಾಸ್ಟ್ ಮಾಡ್ತಾ ಇದೀವಿ ಇವತ್ತು. ಲೆಟ್ಸ್ ಗೋ, ಕಂಪ್ಲೀಟ್ಲಿ ಸ್ಟಾರ್ಟ್ ಮಾಡೋಣ. ನೀನು ಇದೇನು ಕಂಪ್ಲೀಟ್ ಮಾಡಿದ್ಯಾ ಬ್ರೋ? ಡಿಗ್ರಿ ಇಂಜಿನಿಯರ್, BSc ಎಲ್ಲ ಫಿಟ್ನೆಸ್ ಪ್ರೊಫೆಷನಲ್ ಆಗಿ ಡಿಪ್ಲೊಮಾ ಪರ್ಸ್ಯೂ ಮಾಡಿದೆ. ಓ ನೈಸ್. ಅದೇ ಬ್ಯಾಂಗ್ಳೂರಲ್ಲೇ ಮಾಡಿದ್ದು, ಕ್ಲಾಸಿಕ್ ಫಿಟ್ನೆಸ್ ಅಕಾಡೆಮಿ ಅಂತ. ಅದರಲ್ಲೇ. ಓಕೆ. ನನ್ನ ಕೋರ್ಸ್ ಅಂದ್ಕೊಂಡೆ ಅದು. ಡಿಪ್ಲೊಮಾ ಅಲ್ಲ, ಕಂಪ್ಲೀಟ್ ಪಂಪ್. ನನಗೆ ಒಂದೇನಂದರೆ, ನಾನು ಯೂಶ್ವಲಿ ಬೈಸಿಪ್ಸು ಶೋಲ್ಡರ್ ದಿನ ಟ್ರೈನ್ ಮಾಡ್ತೀನಿ, ಮತ್ತು ಟ್ರೈಸಿಪ್ಸು ಚೆಸ್ಟ್ ದಿನ ಟ್ರೈನ್ ಮಾಡ್ತೀನಿ. ಒಂದಿನ ಇದು ಪಂಪ್ ಆಗಿರುತ್ತೆ, ಒಂದಿನ ಇದು ಪಂಪ್ ಆಗಿರುತ್ತೆ. ಸೊ ನನ್ನ ಆರ್ಮ್ಸು ಕಂಪ್ಲೀಟ್ ಪಂಪ್ ಆದಾಗ ಹೆಂಗಿರುತ್ತೆ ಅಂತ ನನಗಿನ್ನೂ ಐಡಿಯಾ ಇಲ್ಲ. ದಿಸ್ ವಿಲ್ ಬಿ ದ ಫಸ್ಟ್ ಡೇ. 4 arms ಕೂಡ ಪಂಪ್ ಆಗುತ್ತೆ. ಯಾಕಂದರೆ ವೇರಿಯೇಷನ್ ಬೈಸಿಪ್ಸ್ ಮಾಡ್ತೀವಿ. ನೈಸ್. Crazy. Come on. 3, 4, 5, 6. Easy. 7, 8, 9, 10. Easy. Come on, bro. 11, 12. Crazy. ಮಾಡ್ಕೊತಾ ಇದ್ದೆ, ಯಾರ ಹತ್ರನೂ ಟ್ರೈನರ್ ಆಗಿ ತೊಗೊಂಡಿಲ್ಲ. ಅದಾದಮೇಲೆ ನಾನೇ ಸ್ಟಾರ್ಟ್ ಮಾಡಬೇಕು, ಲೈಕ್ ಏನೇನು ಕಲಿಬೇಕು. ಅದಾದಮೇಲೆ ತೊಗೊಂಡ್ಮೇಲೆ ತುಂಬಾ ಮಿಸ್ಟೇಕ್ಸ್ ಗೊತ್ತಾಯಿತು, ಏನೇನು ಮಿಸ್ಟೇಕ್ಸ್ ಮಾಡ್ತಾಯಿದ್ದೆ. ಸೊ ರೆಕ್ಟಿಫೈ ಮಾಡಿಕೊಂಡು ಇವಾಗ ಟ್ರೈನಿಂಗ್. ನೈಸ್. ನಾನು ನೆಕ್ಸ್ಟ್ ವರ್ಷ ಕೋರ್ಸಸ್ ಸ್ಟಾರ್ಟ್ ಮಾಡೋಣ ಅಂತ ಇದ್ದೀನಿ. ಸೊ ಅದಕ್ಕೆ ಕೇಳೋಣ ಅಂತ. ಬೆಟರ್. ಸುಮ್ಮನೆ ಲೈಕ್ ಎನಿವೇಸ್ ಫುಲ್ ಟೈಮ್ ಆಗಿಬಿಟ್ಟಿದೆ ಇವಾಗ. ಅದೇ ಥರ ಕಂಟಿನ್ಯೂ ಮಾಡಿಕೊಂಡ್ರು ಒಳ್ಳೆ. ವೀಕೆಂಡ್ ಬ್ಯಾಚ್ ತೊಗೊಂಡ್ರೆ ಸ್ಯಾಟರ್ಡೆ ಸಂಡೇ ನೀವು ಓದ್ಕೊಬೋದು, ಅಂದರೆ ಕ್ಲಾಸ್ ಅಟೆಂಡ್ ಮಾಡ್ಬೋದು. ಇನ್ನು ವೀಕ್ ಡೇಸಲ್ಲಿ ನೀವು ಓದ್ಬೋದು.
ನಾನು ಇದಕ್ಕೆ ಸ್ಕಲ್ ಕ್ರಷರ್ಗೆ ಅಷ್ಟೇ ಇಡ್ತೀನಿ, ಬೈಸಿಪ್ ದಾಖಲಾ. ನೈಸ್. 2 3 11 easy. 12 13 ನೈಸ್. ಪಂಪ್ ಇಲ್ಲಿಗೆ ಕಾಣಿಸ್ತಾ ಇದೆ ಹುಡ್ಡಿ ಮೇಲೆ. ಮನೆ ಕಾರ್ ಲೋಡ್ ಮಾಡ್ಕೊಂಡಿದ್ದೆ. ಹಾಂ, ನಾನು ವೇಯಿಂಗ್ ಸ್ಕೇಲ್ ತಂದೆ, ಪ್ರೋಟೀನ್ ತಂದೆ. ಅಲ್ಲಿ ಹೋಗಿ ನಿಂತ್ಕೊಂಡ್ಮೇಲೆ ಬಸ್ ಇಳಿದ ತಕ್ಷಣ ಫ್ರಸ್ಟ್ರೇಷನು, ಏ ನಡಿ ಏನೋ ಒಂದು ತಿನ್ನಡಿ ಫಸ್ಟ್ ನಡಿ ಅಂದ್ಬಿಟ್ಟು. ಈಸಿ. 1 2 3 4 5 6 7 8 9 10 11 12 God. ಲೈಕ್ ಫ್ರಮ್ 6 years ಫುಲ್ ಆನ್ ಟ್ರೈನ್ ಮಾಡ್ತಿದ್ಯಾ ಇಲ್ಲ ಆಫ್ ಹೋಗಿದ್ದ ಏನಾದರೂ ಇಂಜುರಿಗೆ? ಇಲ್ಲ, ಕೋವಿಡ್ ಬಂದಾಗ ತುಂಬಾ ಕಷ್ಟ ಆಯಿತು. ಹಾಂ. ಸೊ ಪ್ರಾಪರ್ ಈ ಥರ ಜಿಮ್ಗೆಲ್ಲ ಬಂದು ಟ್ರೈನ್ ಮಾಡೋಕ್ಕಾಗಲಿಲ್ಲ. ಆವಾಗ ಒಂದು 3 months ಗ್ಯಾಪ್ ಕೊಟ್ಟಿದ್ದೆ. ಅದಾದಮೇಲೆ ಮತ್ತೆ ಕೋವಿಡ್ ಟೈಮಲ್ಲೂ ಅಲ್ಲೂ ಇಲ್ಲೂ ಕೇಳ್ಕೊಂಡು ಬೇರೆ ಜಿಮ್ಮಲ್ಲಿ 500 rupees ಜಾಸ್ತಿನೇ ಕೊಟ್ಟು ಜಿಮ್ಗೆ ಹೋಗಿದ್ದೀನಿ. ಓಹ್, ಡೆಡಿಕೇಶನ್. ಸೊ ಅದು ಹೆಂಗೆ ಅಂದರೆ ಬೇರೆ ಕಡೆಯಿಂದ ಪೊಲೀಸ್ ಬಂದ್ಬಿಡೋರು. ನಾವು ಅರ್ಲಿ ಮಾರ್ನಿಂಗ್ 3:30ಗೆ ಹೋಗಿ ವರ್ಕೌಟ್ ಮುಗಿಸ್ಕೊಂಡು ಶಟರ್ ಕ್ಲೋಸ್ ಮಾಡಿಕೊಂಡು ಜಿಮ್ ಒಳಗಡೆ ಲೈಟ್ಸ್ ಎಲ್ಲ ಆಫ್ ಮಾಡಿ ಒಂದೇ ಲೈಟಲ್ಲಿ ಇಟ್ಟು ಟ್ರೈನ್. ಸ್ವಲ್ಪ ಜನಗೆ ದುಡ್ಡು ಕೊಟ್ಟರು ಜಿಮ್ಗೆ ಹೋಗಲ್ಲ, ಎಕ್ಸ್ಟ್ರಾ ಕೊಟ್ಟು ಜಿಮ್ಗೆ ಹೋಗ್ತೀವಿ. ಸೊ ಅದು ಒಬ್ಬೊಬ್ಬರು ಬೇರೆ ದುಡ್ಡಿಗೆ ಕಷ್ಟ. ಆ ಕಡೆ ಈ ಕಡೆ ದುಡ್ಡು ಇಸ್ಕೊಂಡು ಫ್ರೆಂಡ್ಸ್ ಹತ್ರ, ಕಸಿನ್ಸ್ ಹತ್ರ. ಸೊ ಇಟ್ ವಾಸ್ ವೆರಿ ಇನ್ಸ್ಪೈರ್. ಎಲ್ಲರಿಗೂ ಒಂದೊಂದು ಸ್ಟೋರಿ ಇರುತ್ತೆ. ಏನಂದರೆ ಈ ನ್ಯಾಚುರಲಿ ಬಾಡಿ ಬಿಲ್ಡಿಂಗ್ ಮಾಡಬೇಕು ಅಂದಾಗ ಫಸ್ಟ್ ಒಂದು ಸ್ಟಾರ್ಟಿಂಗ್ 3 years ಅಲ್ಲಿ ಜನ ಏನು ಅನ್ಕೋತಾರೆ ಅಂದರೆ ಏನೋ ತುಂಬಾ ಸೈಜ್ ಆಗ್ಬಿಡ್ತೀವಿ, ತುಂಬಾ ಲೈಕ್ ಶ್ರೆಡ್ ಆಗ್ಬಿಡ್ತೀವಿ. ಅದು ಲೈಕ್ ನನಗನ್ಸ್ದಂಗೆ ಒಂದು 5% ಇರ್ಬೋದು. ಓಕೆ, ಜೆನೆಟಿಕ್ಸಲ್ಲಿ ಲೈಕ್ ಅವರು ಈಸಿಯಾಗಿ ಮಸಲ್ ಪುಟ್ ಆನ್ ಮಾಡ್ತಾರೆ, ಇಲ್ಲ ಅವರು ಈಸಿಯಾಗಿ ಶ್ರೆಡ್ ಆಗಿಬಿಡ್ತಾರೆ ಆ ಥರ. ಆದರೆ ಎಲ್ಲರಿಗೂ ಆ ಥರ 95%. ಇವಾಗ ನನಗೆ ತೊಗೊಳ್ಳಿ, ನಾನು ಸುಮ್ಮನೆ ಕಾರ್ಬ್ ಜಾಸ್ತಿ ತಿಂದರೆ ವಾಟರ್ ಹೋಲ್ಡ್ ಆಗಿಬಿಡುತ್ತೆ. ಬಟ್ ನನ್ನ ತಮ್ಮ ಅವ್ನಿಗೆ ಹಂಗಲ್ಲ. ಸೊ ಒಬ್ಬೊಬ್ಬರು ಒಂದೊಂದು ಥರ. ಎಲ್ಲರಿಗೂ ಒಂದೊಂದು ಮೆಟಬಾಲಿಕ್ ಇರುತ್ತೆ. ಇವಾಗ ನನಗೆ 2.7K ಕ್ಯಾಲೋರೀಸಲ್ಲೇ ಬಲ್ಕ್ ಆಗ್ತೀನಿ. ಬಟ್ ಆ ಥರ ಬೇರೆಯವ್ರಿಗಾಗಲ್ಲ. ಇವಾಗ ನೀವು ನಂಬ್ತೀರಾ ಬಿಡ್ತೀರಾ ಗೊತ್ತಿಲ್ಲ, ನಾನು ಬಲ್ಕಿಂಗ್ ಮಾಡ್ತಾ ಇದ್ದೀನಿ. ಅರೌಂಡ್ 3500 ಕ್ಯಾಲೋರೀಸ್ ಮಾಡ್ತಾ ಇದ್ದೀನಿ. ಬಟ್ ಇನ್ಕ್ರೀಸ್ ಆಗ್ತಾಯಿಲ್ಲ. 1 month ಆಯಿತು ಶುರು ಮಾಡಿ. 3500 ಕನ್ಸಿಸ್ಟೆಂಟ್ ಆಗಿ ತಿಂತಾ ಇದ್ದೀನಿ. 1 kilo ವೆಯ್ಟ್ ಗೇನ್ ಆಗಿರ್ಬೋದು. ಅದೇ ಬಟ್ ಆದರೆ ನಿಮಗೆ ಇನ್ನೊಂದು ಅಡ್ವಾಂಟೇಜ್ ಅಂದರೆ ಯು ಕ್ಯಾನ್ ಹ್ಯಾವ್ ಸಮ್ ಚೀಟ್ ಮೀಲ್ಸ್. ನೀವು ಶೇಪಲ್ಲಿ ಇದ್ಕೊಂಡೇ ತಿನ್ಬೋದು. ಸೊ ಇದು ಚೀಟ್ ಮೀಲ್ ಹೆಂಗೆ ಮಾಡ್ಕೋಬೇಕು ಅಂದರೆ ತುಂಬಾ ವರ್ಕೌಟ್ ಮಾಡಿದ್ರೆ ಇಟ್ ಈಸ್ ಲೈಕ್ ಈಕ್ವಲ್ ಟು ವಾಟ್ ಯು ಕನ್ಸ್ಯೂಮ್. ಯಾ, ಅಲ್ಲಿಗಲ್ಲಿ ಎನರ್ಜಿ ಬ್ಯಾಲೆನ್ಸ್ ಆಗೋದು. ಕ್ಯಾಲರಿ ಅದು ಕಮಾನ್. Last to come. One more last. Yes. ಸೊ ಅವ್ರಿಗೆ ಎಕ್ಸಾಕ್ಟಾಗಿ ಹೆಂಗೆ ಮಾಡಬೇಕು ಅಂತ ಗೊತ್ತಿಲ್ಲ. ಬರ್ತಾರೆ, ಸುಮ್ಮನೆ ಹೊಡಿತಾರೆ. ದೇ ಡೋಂಟ್ ನೋ ಹೌ ಲೈಕ್ ಕಾರ್ಡಿಯೋಯಿಂದ ಹೆಂಗೆ ಫ್ಯಾಟ್ ಲಾಸ್ ಮಾಡಬೇಕು, ವರ್ಕೌಟಿಂದ ಹೆಂಗೆ ಮಸಲ್ ಬಿಲ್ಡ್. ಅವರು ವೆಯ್ಟ್ ಎತ್ಕೊಂಡು ಹಿಂಗೆ ಮಾಡ್ತಾ ಇರ್ತಾರೆ, ಫ್ಯಾಟ್ ಹೋಗುತ್ತೆ ಅಂತ. ಸೊ ಆ ಥರ ಜನಗಳಿಗೆ ಸ್ಪಾಟ್ ರಿಡಕ್ಷನ್ ಬಗ್ಗೆ ಅದೊಂದು ನೀವೆಲ್ಲ ಜನರಲ್ ಜಿಮ್ ನೋಡಿ ಕರಗ್ಸಕ್ಕಾಗುತ್ತಾ, ಇಲ್ಲಿ ಕರಗ್ಸಕ್ಕಾಗುತ್ತಾ, ಅದೆಲ್ಲ ಏನಾಗಲ್ಲ. ಎಲ್ಲ ಹೋದ್ರೇನೆ ಹೋಗೋದು ಲಾಸ್ಟಲ್ಲಿ.
ಅದೇ ಅದೊಂದು 1 to 3 years ನೀವು ಬಾಡಿ ಬಿಲ್ಡಿಂಗ್ ಮಾಡ್ತೀರಾ? ಅವ್ರಿಗಿಂತ ಬ್ರೋ ಇನ್ನೊಂದು ಹೆಂಗೆ ಗೊತ್ತಾ, ಮೋಸ್ಟ್ ಆಫ್ ದ ಜಿಮ್ಮಲ್ಲಿ ಫಾಲ್ಸ್ ಡ್ರೀಮ್ಸ್ ಕೊಟ್ಬಿಡ್ತಾರೆ, ಹಿಂಗೆ ಮಾಡಿಬಿಡೋಣ, ಮಾಡಿಬಿಡ್ತೀಯ ನೀನು ಅಂತ. ಅವ್ರ ಬಿಸ್ನೆಸ್ ಬೇಕಲ್ಲ, ಆ ಥರ ಮಾಡ್ತಾರೆ. ಬಟ್ ಅವರು ಮಾಡ್ಬೋದು ಅಂತ ಅವ್ರು ಇರ್ತಾರೆ. ಬಟ್ ಅವ್ರಿಗೆ ಮಾಡೋ ಇಂಟೆನ್ಷನ್ ಇದ್ದರು, ಬಟ್ ದೇ ಆರ್ ನಾಟ್ ಗೋಯಿಂಗ್ ಇನ್ ದ ರೈಟ್ ವೇ. ಅದು ನನಗನ್ಸೋದು. 4 5 6 7 8 10 11 last, come on, 12. Easy. Lightweight. Easy. 1 2 3 4 5 6 7 8 9 10 last 2, come on, last. Easy. Almost 2.7 months ಆಯಿತು, 2 years 7 months ಆಯಿತು ವರ್ಕೌಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಸ್ಟಾರ್ಟಿಂಗಲ್ಲಿ ನಾನೇ